ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಇಂದಿನ ಕಡೆಯ ಕತೆ ಉತ್ತರ ಸಿಗದ ಪ್ರಶ್ನೆ. ರಾಜನು ಮತ್ತೆ ಹೆಣವನ್ನ ಹೆಗಲ ಮೇಲೆ ಹಾಕಿಕೊಂಡು ಹೊರಟಾಗ ಬೇತಾಳವು ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ದಕ್ಷಿಣ ಪಥದಲ್ಲಿ ಧರ್ಮ ಅನ್ನೋ ಮಾಂಡಲಿಕ ಇದ್ದ. ಅವನಿಗೆ ಚಂದ್ರವತಿ ಅನ್ನೋ ಹೆಂಡತಿಯು, ಲಾವಣ್ಯವತಿ ಅನ್ನೋ ಒಬ್ಳೆ ಮಗಳು ಇದ್ದರು. ದಾಯಾದಿಗಳು ಅವನ ರಾಜ್ಯವನ್ನ ಕಿತ್ತುಕೊಳ್ಳಲು ಅವನು ಒಂದು ರಾತ್ರಿ ಹೆಂಡತಿ ಮಗಳೊಡನೆ ಇದ್ದ ಬದ್ದ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಮಾವನ ಮನೆಗೆ ಹೊರಟ. ದಾರಿಯಲ್ಲಿ ವಿಂಧ್ಯಾಟವಿ ಸಿಕ್ಕಿತು. ಅಲ್ಲಿ ಒಂದು ಬಿಲ್ಲರ ಪಡೆ ಬರಲು ಹೆಂಗಸರಿಬ್ಬರು ಮರದ ಪೊದರಿನಲ್ಲಿ ಅವಿತುಕೊಂಡರು. ರಾಜನು ಕತ್ತಿ ಗುರಾಣಿಗಳನ್ನ ಹಿಡಿದು ಅವರಲ್ಲಿ ಬಹು ಜನರನ್ನ ಕೊಂದ. ಕೊನೆಗೆ ಅವರಿಗೆ ಕೈ ಸೆರೆ ಸಿಕ್ಕಲು ಆ ಬಿಲ್ಲರು ಅವನನ್ನ ಕೊಂದು ಹಾಕಿದರು. ಹೆಂಗಸರು ಅದನ್ನ ತಿಳಿದು ಹಾಗೇ ತಲೆ ಮರೆಸಿಕೊಂಡು ಕಾಡಿನಲ್ಲಿ ಮುಂದೆ ಮುಂದೆ ಹೋಗುತ್ತಾ ಒಂದು ಅಶೋಕ ವೃಕ್ಷದ ಕೆಳಗೆ ಅಳುತ್ತಾ ಕುಳಿತುಕೊಂಡ್ರು. ಈ ಮಧ್ಯೆ ಆ ಪ್ರಾಂತ್ಯ ನಿವಾಸಿಗಳಾದ ಚಂಡಸಿಂಹ ಅನ್ನೋ ಪುರುಷನು ಅವನ ಮಗನು ಬೇಟೆಗಾಗಿ ಬರುತ್ತಾ ಆ ಹೆಂಗಸರ ಹೆಜ್ಜೆ ಗುರುತುಗಳನ್ನ ನೋಡಿದ್ರು. ಎರಡು ಲಕ್ಷಣವಾಗಿ, ಒಂದು ಸಣ್ಣ ಹೆಜ್ಜೆಗಳು, ಇನ್ನೊಂದು ದೊಡ್ಡವು ಆಗಿತ್ತು. ಸಿಂಹ ಪರಾಕ್ರಮ ಅನ್ನೋ ಆ ಮಗ ತನ್ನ ತಂದೆಯನ್ನ ಕುರಿತು, ಅಪ್ಪ, ಈ ಸಣ್ಣ ಹೆಜ್ಜೆಯವಳನ್ನ ನಾನು ಮದುವೆ ಮಾಡ್ಕೊಳ್ತೇನೆ, ದೊಡ್ಡ ಹೆಜ್ಜೆಯವಳನ್ನ ನೀನು ಮಾಡಿಕೊ ಅಂತ ಹೇಳ್ದ. ಆಗ ತಂದೆಯು, ಇದೇನು ಇಂತಹ ಮಾತನ್ನಾಡ್ತಾ ಇದೀಯಾ? ನಿನ್ನ ತಾಯಿ ಸ್ವರ್ಗಸ್ಥಳಾಗಿ ಇನ್ನೂ ಸ್ವಲ್ಪವೇ ಕಾಲ ಆಗಿದೆ. ಅಂಥ ಒಳ್ಳೆಯ ಹೆಂಡತಿಯನ್ನ ಕಳೆದುಕೊಂಡು ಮತ್ತೆ ನಾನು ಮದುವೆ ಆಗಲಾರೆ ಅಂತ ಹೇಳ್ದ. ಮಗನು, ಹೆಂಡತಿ ಇಲ್ಲದ ಮನೆಯೇ ನೀನು ಮದುವೆ ಮಾಡಿಕೊಳ್ಳಲೇಬೇಕು, ಇಲ್ಲದಿದ್ದರೆ ನನ್ನಾಣೆ ಅಂದ. ಆದ್ದರಿಂದ ಅವನು ಒಪ್ಪಬೇಕಾಯಿತು. ಮುಂದೆ ಅವರು ಆ ಹೆಂಗಸರನ್ನ ಕಂಡು ಅವರು ಯಾರು ಏನು ಅಂತ ವಿಚಾರಿಸಿದರು. ಆಗ ಅವರ ಕತೆ ಕೇಳಿ ಅವರಿಗೆ ಸಮಾಧಾನ ಮಾಡಿ ಇಬ್ಬರೂ ಒಬ್ಬೊಬ್ಬರನ್ನು ತಮ್ಮ ಕುದುರೆಯ ಮೇಲೆ ಕೂರಿಸಿಕೊಂಡು ಊರಿಗೆ ಬಂದರು. ಅಲ್ಲಿ ಮಗನಾದ ಸಿಂಹಪರಾಕ್ರಮನು ಸಣ್ಣ ಹೆಜ್ಜೆಯ ಚಂದ್ರವತಿ ಅನ್ನೋ ರಾಣಿಯನ್ನು, ತಂದೆಯಾದ ಚಂಡಸಿಂಹನು ದೊಡ್ಡ ಹೆಜ್ಜೆಯ ಲಾವಣ್ಯವತಿ ಅನ್ನೋ ಹುಡುಗಿಯನ್ನ ಮದುವೆಯಾದರು. ಅವರು ದೊಡ್ಡ ಹೆಜ್ಜೆಯವಳು ವಯಸ್ಸಿನಲ್ಲಿ ದೊಡ್ಡವಳು, ಚಿಕ್ಕ ಹೆಜ್ಜೆಯವಳು ವಯಸ್ಸಿನಲ್ಲಿ ಕಿರಿಯವಳು ಅಂತ ತಿಳಿದುಕೊಂಡಿದ್ದು ತಲೆ ಕೆಳಗಾಯಿತು. ಆದರೆ ಮಾತು ಕೊಟ್ಟಿದ್ದರಿಂದ ಅದೇ ಪ್ರಕಾರ ಅವರಿಬ್ಬರು, ತಂದೆಯು ಮಗಳನ್ನು ಹಾಗೂ ಮಗನು ತಾಯಿಯನ್ನು ಮದುವೆಯಾದರು. ಕಾಲಕ್ರಮದಲ್ಲಿ ಇಬ್ಬರಿಗೂ ಗಂಡು ಹೆಣ್ಣು ಮಕ್ಕಳಾದರು, ಮೊಮ್ಮಕ್ಕಳು ಆದರು. ಹೀಗೆ ಅಂತ ಕತೆ ಹೇಳಿ ಬೇತಾಳನು, ಮಹಾರಾಜ, ಆ ತಾಯಿಯ ಮತ್ತು ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಒಬ್ಬರಿಗೊಬ್ಬರು ಏನಾಗಬೇಕು ತಿಳಿದು ಹೇಳದಿದ್ದರೆ ನಿನ್ನ ತಲೆ ಸಿಡಿದು ಹೋಗುತ್ತೆ ಅಂತ ಹೇಳಿದ. ರಾಜನು ಎಷ್ಟು ಯೋಚಿಸಿದರೂ ಅದು ಗೊತ್ತಾಗಲಿಲ್ಲ. ಆದ್ದರಿಂದ ಅವನು ಯಾವ ಮಾತನ್ನು ಆಡದೆ ಸುಮ್ಮನೆ ಹೋಗ್ತಾ ಇದ್ದ. ಅದನ್ನು ನೋಡಿ ಬೇತಾಳವು, ಮಹಾರಾಜ ಈ ಪ್ರಶ್ನೆಗೆ ಉತ್ತರ ಕೊಡಲಾರ, ಆದ್ದರಿಂದ ಸುಮ್ಮನೆ ಹೋಗ್ತಾ ಇದ್ದಾನೆ. ಇವನು ಸತ್ವಶಾಲಿ, ಇವನನ್ನು ವಂಚನೆ ಮಾಡೋದಕ್ಕೆ ಆಗೋಲ್ಲ. ಆ ಭಿಕ್ಷುವು ಇಷ್ಟಕ್ಕೆ ಬಿಡೋದಿಲ್ಲ. ಆದ್ದರಿಂದ ಆ ದುರಾತ್ಮನನ್ನ ಉಪಾಯದಿಂದ ವಂಚಿಸಿ ಮುಂದೆ ಬರುವ ಸಿದ್ಧಿಯನ್ನ ಈ ರಾಜನಿಗೆ ದೊರಕಿಸಿಕೊಡುತ್ತೇನೆ ಅಂತ ಯೋಚನೆ ಮಾಡಿ ಬೇತಾಳವು, ಮಹಾರಾಜ, ಇಷ್ಟು ನಿನ್ನನ್ನು ಪೀಡಿಸಿದರೂ ನೀನು ಆಯಾಸಗೊಳ್ಳಲಿಲ್ಲ. ನಿನ್ನ ಧೈರ್ಯವನ್ನ ಮೆಚ್ಚಿದೆ. ಆದ್ದರಿಂದ ನಿನಗೆ ಹಿತವಾಗುವ ಒಂದು ಮಾತನ್ನ ಹೇಳ್ತೇನೆ, ಕೇಳು. ಈ ಶವದಿಂದ ನಾನು ಈಗ ಹೊರಗಡೆ ಬರ್ತೇನೆ. ಅದನ್ನ ಹೊತ್ತುಕೊಂಡು ಹೋಗಿ ಭಿಕ್ಷುವಿಗೆ ಕೊಡು. ಅವನು ಇದರೊಳಗೆ ನನ್ನನ್ನು ಆವಾಹನೆ ಮಾಡಿ ಅರ್ಚಿಸಿ ನಿನ್ನನ್ನು ಬಲಿ ಕೊಡಬೇಕು ಅಂತ ಇದ್ದಾನೆ. ಆದ್ದರಿಂದ ಅವನು ನಿನ್ನನ್ನು ನಮಸ್ಕಾರ ಮಾಡು ಅಂತ ಹೇಳಿದಾಗ ಹೇಗೆ ಮಾಡಬೇಕು ತೋರಿಸಿ ಅಂತ ಕೇಳು. ಅವನು ತೋರಿಸುವುದಕ್ಕೆ ಅಂತ ತಲೆ ಬಗ್ಗಿಸಿದಾಗ ಅವನ ತಲೆಯನ್ನ ಕತ್ತಿಯಿಂದ ಕತ್ತರಿಸಿ ಬಿಡು. ಆಗ ಅವನು ಪಡೆಯಬೇಕೆಂದಿರುವ ವಿದ್ಯಾಧರ, ಐಶ್ವರ್ಯವೂ ಸಿದ್ಧಿಯು ನಿನ್ನದಾಗತ್ತೆ. ಅವನನ್ನ ಬಲಿ ಕೊಟ್ಟು ಅವೆಲ್ಲವನ್ನ ಪಡ್ಕೊ. ಇಲ್ಲದೇ ಇದ್ರೆ ಅವನು ನಿನ್ನನ್ನು ಬಲಿಯಾಗಿ ಅರ್ಪಿಸುತ್ತಾನೆ. ಆದ್ದರಿಂದ ನಿನಗೆ ಇಷ್ಟು ಹೊತ್ತು ನಾನು ವಿಘ್ನ ಮಾಡಿದೆ, ನಿನಗೆ ಸಿದ್ಧಿಯಾಗಲಿ, ಹೋಗು ಅಂತ ಬೇತಾಳವು ಶವದಿಂದ ಹೊರಬಿತ್ತು. ರಾಜನು ಸಂತೋಷದಿಂದ ಆ ಹೆಣವನ್ನು ಆಲದ ಮರದ ಕಡೆಗೆ ಹೊತ್ತುಕೊಂಡು ಹೋದ. ಇತ್ತ ಕಡೆ ಶಾಂತಿಶೀಲ ಭಿಕ್ಷುವು ಮಹಾರಾಜನ ದಾರಿಯನ್ನೇ ಎದುರು ನೋಡುತ್ತಾ ಕುಳಿತಿದ್ದ. ರಾಜನು ಹೆಣವನ್ನು ಹೊತ್ತು ತಂದದ್ದನ್ನು ನೋಡಿ ಸಂತೋಷದಿಂದ ಎದ್ದು, ಮಹಾರಾಜ, ನಿನ್ನಿಂದ ದೊಡ್ಡ ಅನುಗ್ರಹವಾಯಿತು. ಹೀಗೆ ಪರಾರ್ಥಕ್ಕಾಗಿ ಕಷ್ಟಪಡುವವರು ಯಾರು ಅಂತ ಅವನನ್ನ ಹೊಗಳಿ ಹೆಣವನ್ನ ಅವನ ಹೆಗಲಿನಿಂದ ಇಳಿಸಿಕೊಂಡ.
ಅನಂತರ ಅದಕ್ಕೆ ಸ್ನಾನ ಮಾಡಿಸಿ ಹೂವಿನಿಂದ ಅಲಂಕರಿಸಿ ಮಂಡಲದ ಮಧ್ಯದಲ್ಲಿ ಇಟ್ಟ. ಬೂದಿ ಬಳಿದುಕೊಂಡು ಕೂದಲ ಯಜ್ಞೋಪವೀತವನ್ನ ಹಾಕಿಕೊಂಡು ಹೆಣದ ಮೇಲಿನ ವಸ್ತ್ರವನ್ನ ಉಟ್ಟು ಬೇತಾಳವನ್ನ ಶವದಲ್ಲಿ ಆವಾಹನೆ ಮಾಡಿ ಪೂಜಿಸಿದ. ನಂತರ ತನ್ನ ಹತ್ತಿರ ನಿಂತಿದ್ದ ರಾಜನನ್ನ ಕುರಿತು, ಮಹಾರಾಜ, ಈ ಮಂತ್ರಾಧಿರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು, ನಿನಗೆ ಅವನು ಇಷ್ಟಾರ್ಥವನ್ನ ಸಲ್ಲಿಸ್ತಾನೆ ಅಂತ ಹೇಳ್ದ. ದೊರೆಯು, ಸ್ವಾಮಿ, ನಾನು ಹಾಗೆ ಹಿಂದೆ ಯಾವಾಗಲೂ ನಮಸ್ಕಾರ ಮಾಡಿ ಅರಿಯೆ, ನನಗೆ ಹೇಗೆ ಮಾಡಬೇಕೋ ತೋರಿಸಿದ್ರೆ ಮಾಡ್ತೇನೆ ಅಂತ ಹೇಳ್ದ. ತೋರಿಸುವುದಕ್ಕೆ ಅಂತ ಭಿಕ್ಷು ಭೂಮಿಯ ಮೇಲೆ ತಲೆ ಇಟ್ಟ ಕೂಡಲೇ ರಾಜನು ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಅವನ ತಲೆಯನ್ನ ಕತ್ತರಿಸಿ ಹಾಕಿದ. ಬೇತಾಳವು ಸಂತೋಷಪಟ್ಟು, ಮಹಾರಾಜ, ಭಿಕ್ಷುವು ಅಪೇಕ್ಷಿಸಿದ್ದ ವಿದ್ಯಾಧರೇಂದ್ರ ಪದವಿಯು ನಿನಗೆ ಮತ್ತೆ ನೀನು ಭೂಸಾಮ್ರಾಜ್ಯವನ್ನು ಅನುಭವಿಸಿದ ನಂತರ ದೊರೆಯುತ್ತದೆ. ನಾನು ನಿನಗೆ ತುಂಬಾ ಕಷ್ಟ ಕೊಟ್ಟೆ, ಆದ್ದರಿಂದ ಬೇಕಾದ ವರವನ್ನ ಕೇಳಿಕೋ ಅಂತ ಹೇಳ್ದ. ರಾಜನು, ನೀನು ಪ್ರಸನ್ನನಾದರೆ ಯಾವುದು ತಾನೇ ಆಗುವುದಿಲ್ಲ, ಆದರೂ ಈ ಮನೋಹರವಾದ 24 ಕಥೆಗಳು, ಈ 25ನೆಯ ಸಮಾಪ್ತಿ ವೃತ್ತಾಂತವೂ ಕೂಡ ಪ್ರಸಿದ್ಧವಾಗಲಿ, ಪೂಜ್ಯವಾಗಲಿ ಅಂತ ಕೇಳಿಕೊಂಡ. ಬೇತಾಳನು ಒಪ್ಪಿ ತನ್ನ ಸ್ಥಳಕ್ಕೆ ಹೋದ. ಆಗ ಮಹೇಶ್ವರನು ಪ್ರತ್ಯಕ್ಷನಾಗಿ, ಮಹಾರಾಜ, ನೀನು ನನ್ನ ಅಂಶದಿಂದ ಈ ರೀತಿ ಹುಟ್ಟಿದ್ದೀಯೆ, ಹಾಗಾಗಿ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದೆ. ಮುಂದೆ ಸ್ವಲ್ಪದರಲ್ಲಿಯೇ ವಿದ್ಯಾಧರ ಚಕ್ರವರ್ತಿಯಾಗಿ ಕೊನೆಗೆ ನನ್ನಲ್ಲಿ ಸಾಯುಜ್ಯ ಪಡೆಯುತ್ತೀಯಾ? ಈ ಅಪರಾಜಿತ ಅನ್ನೋ ಕತ್ತಿಯನ್ನ ತೆಗೆದುಕೋ ಅಂತ ಅವನಿಂದ ಪೂಜೆ ಪಡೆದು ಅಂತರ್ಧಾನನಾದ. ಹೀಗೆ ತಾನು ರಾತ್ರಿ ಹೊರಟ ಕೆಲಸ ಮುಗಿದು ಬೆಳಗಾಗಲು ವಿಕ್ರಮಾದಿತ್ಯನು ಪ್ರತಿಷ್ಠಾನಪುರಕ್ಕೆ ಹಿಂದಿರುಗಿ ಬಂದ. ಈಶ್ವರನ ವರದಂತೆ ಕಾಲಕ್ರಮದಲ್ಲಿ ವಿದ್ಯಾಧರ ಚಕ್ರವರ್ತಿತ್ವವನ್ನು ಸಾಯುಜ್ಯವನ್ನು ಪಡೆದುಕೊಂಡ. ವೀಕ್ಷಕರೇ, ಇಲ್ಲಿಗೆ ನಮ್ಮ ಬೇತಾಳ ಪಂಚವಿಂಶತಿ ಕಥಾ ಮಾಲಿಕೆಯು ಮುಕ್ತಾಯಗೊಂಡಿತು. ಮುಂದೆ ನಾವು ಯಾವ ಕಥಾ ಸರಣಿಯನ್ನ ಪ್ರಸ್ತುತಪಡಿಸಲಿದ್ದೇವೆ ಅನ್ನೋದನ್ನ ಕಾದು ನೋಡಿ. ಧನ್ಯವಾದಗಳು.